ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಏನು ನೀಟ್ 2026 ಎಲ್ಲ ವಿದ್ಯಾರ್ಥಿಗಳಿಗೆ ಹೊಸ ಅಪ್ಡೇಟ್ಸ್ ಬಂದಿದೆ ಅಂತ ಹೇಳ್ಬೋದು. ಏನು ಅಪ್ಡೇಟ್ಸ್ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಇಲ್ಲಿವರೆಗೂ ಕೂಡ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಏನಪ್ಪ ಇವತ್ತು ನೀಟ್ ವಿದ್ಯಾರ್ಥಿಗಳು ಏನು ಈಗಾಗಲೇ ಒಂದು ಡೇಟ್ಸ್ ಏನು ಎಕ್ಸಾಮ್ ಡೇಟ್ಸ್ ಜೂನ್ 21 ಇದೆಯೋ, ಈಗ ಅಧಿಕೃತವಾಗಿ ಅವರು ಏನು ನಾಟದವರು ಹೇಳಿದರು ಸ್ಟಾರ್ಟಿಂಗಲ್ಲೇ ನಿಮ್ಮ ಹಣವನ್ನು ರೀಫಂಡ್ ಮಾಡ್ತೀವಿ ಅಂತ. ಇವತ್ತಿನ ವಿಡಿಯೋದಲ್ಲಿ ಅದೇ ರೀಫಂಡ್ ಬಗ್ಗೆ ಇವತ್ತೊಂದು ಅಪ್ಡೇಟ್ಸ್ ಬಂದಿದೆ. ಆ ಅಪ್ಡೇಟ್ಸ್ ಬಗ್ಗೆ ತಿಳಿದುಕೊಡೋಣ. ಇಲ್ಲಿ ಪಬ್ಲಿಕ್ ನೋಟಿಸ್ ಡೇಟ್ ಅಂತ ಏನಿದೆಯೋ 2012/5/26 ರಿಗಾರ್ಡಿಂಗ್ ರೀಫಂಡ್ ಆಫ್ ಎಕ್ಸಾಮಿನೇಷನ್ ಆಫ್ ನೀಟ್ UG 26 ಅಂತ ಏನಿದೆ. ಇಲ್ಲಿ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದರೆ ಇಲ್ಲಿ ಒಂದು ನೋಟಿಫಿಕೇಷನನ್ನು ಬಿಡುಗಡೆ ಮಾಡಿದ್ದಾರೆ. ಇವತ್ತು ಏನು 12ನೇ ತಾರೀಕು ಏನು ಇದನ್ನು ರೀಫಂಡ್ ಮಾಡ್ತೀವಿ ನಾವು ಅಂತ ಅವರು ಒಂದು ನೋಟಿಸ್ನ ಅನೌನ್ಸ್ ಮಾಡಿದರು. ಅದೇ ರೀತಿ ಜೂನ್ 21ಕ್ಕೆ ಎಕ್ಸಾಮ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಈಗ ಯಾರೆಲ್ಲ ವಿದ್ಯಾರ್ಥಿಗಳು ರಿಜಿಸ್ಟರ್ ಮಾಡಿ ಅಮೌಂಟನ್ನು ಪೇ ಮಾಡಿದ್ರೋ ಅವರೆಲ್ಲ ವಿದ್ಯಾರ್ಥಿಗಳಿಗೆ ರೀಫಂಡನ್ನು ಮಾಡ್ತಾರೆ. ಹೇಗೆ ರೀಫಂಡನ್ನು ಮಾಡ್ತಾರೆ ಅಂತ ನೋಡೋಣ. ನೀವು ಈಗ ನಿಮ್ಮ ಒಂದು ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ಕ್ರೆಡೆನ್ಷಿಯಲಲ್ಲಿ ನೀವು ಲಾಗಿನ್ ಕ್ರೆಡೆನ್ಷಿಯಲ್ನ ಮಾಡಬೇಕಾಗುತ್ತೆ. ರೀಫಂಡ್ ಕ್ರೆಡೆನ್ಷಿಯಲ್ನ ಕೊಟ್ಟಿದ್ದಾರೆ, ಅಲ್ಲಿ ರೀಫಂಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿಬಿಟ್ಟು ನಾವಲ್ಲಿ ನಮ್ಮ ಬ್ಯಾಂಕ್ ಡೀಟೇಲ್ಸ್ ಮತ್ತು ಏನು ಕ್ಯಾನ್ಸಲ್ ಚೆಕ್ಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಇದು ಎಲ್ಲಿವರೆಗೆ ಡೇಟ್ ಇದೆ, ನೀವು ಎಲ್ಲಿವರೆಗೆ ಇದು ಡೇಟನ್ನು ಅನೌನ್ಸ್ ಮಾಡಿದ್ದಾರೆ ಅಂದರೆ ಮೇ 22ರಿಂದ ಮೇ 27ರವರೆಗೆ ರಾತ್ರಿ 11:50 PM ವರೆಗೆ ಈ ಒಂದು ರೀಫಂಡ್ಗೆ ಅಪ್ಲೈ ಮಾಡೋ ಒಂದು ಅವಕಾಶ ಇರುತ್ತೆ. ನೀವು ಮೇ 27ನೇ ತಾರೀಕು ಒಳಗಡೆ ಈ ಒಂದು ರೀಫಂಡ್ಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಯಾವ ರೀತಿ ಅಪ್ಲೈ ಮಾಡೋದು ಅಂತ ಈಗ ನಾವು ನೋಡೋಣ. ನಾವು ಏನು ಮೇನ್ ವೆಬ್ಸೈಟು ನಾಟಾ ನೀಟ್ 2026 ಅಂತ ಟೈಪ್ ಮಾಡಿ ಏನು ಗೂಗಲಲ್ಲಿ ಸರ್ಚ್ ಮಾಡ್ತೀವೋ ಅಲ್ಲಿ ಮೇನ್ ವೆಬ್ಸೈಟಲ್ಲಿ ಕೆಳಗಡೆ ಬಂದರೆ ಕ್ಯಾಂಡಿಡೇಟ್ಸ್ ಆಕ್ಟಿವಿಟೀಸ್ ಅಂತಿದೆ. ಫೀಸ್ ರೀಫಂಡ್ ವಿಂಡೋ ಫಾರ್ ನೀಟ್ UG 2026 ಅಂತ ಇದೆಯಲ್ಲ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಏನು ಸ್ಟೂಡೆಂಟ್ ಏನು ಅಪ್ಲಿಕೇಶನ್ನ ಅರ್ಜಿಯನ್ನು ಸಲ್ಲಿಸಿರ್ತಾರೋ ಆ ಒಂದು ಅಪ್ಲಿಕೇಶನ್ ನಂಬರ್ನ ಹಾಕಬೇಕಾಗುತ್ತೆ. ಮತ್ತು ಅವರು ಏನು ಈಗಾಗಲೇ ಕ್ರಿಯೇಟ್ ಮಾಡ್ಕೊಂಡಿದ್ರು ರಿಜಿಸ್ಟ್ರ್ ಮಾಡಿದಾಗ ಆ ಒಂದು ಪಾಸ್ವರ್ಡ್ನ ಏನು ಹಳೇದಾಗಿ ಏನು ಮುಂಚೆನೇ ಏನು ಮೇ 3ಕ್ಕೆ ಎಕ್ಸಾಮ್ ನಡೀತಲ್ಲ ಅದಕ್ಕಿಂತ ಮುಂಚೆ ಅಪ್ಲಿಕೇಶನ್ ಹಾಕಿದ್ರಲ್ಲ ಅದೇ ಒಂದು ಅಪ್ಲಿಕೇಶನ್ ನಂಬರು ಮತ್ತು ಅದೇ ಒಂದು ಪಾಸ್ವರ್ಡ್ನ ಹಾಕಿಬಿಟ್ಟು ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚರ್ನ ಕೋಡ್ನ ಹಾಕಿ ನಾವು ಕೆಳಗಡೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಏನೋ ಆ ಲಿಂಕ್ ಮುಖಾಂತರ ನಾವು ಒಂದು ಲಾಗಿನ್ ಮಾಡಿದಾಗ ಇಲ್ಲಿ ನೀವು ಒಂದು ಅಡ್ರೆಸ್ನ ಮತ್ತು ಎಕ್ಸಾಮ್ ಸಿಟಿನ ಚೇಂಜ್ ಮಾಡ್ಬೋದು ಅಂತ. ಅದಾದಮೇಲೆ ಇಲ್ಲಿ ಕೆಳಗಡೆ ಲಿಂಕಲ್ಲಿ ನೀವು ರಿಕ್ವೈರ್ಡ್ ಬ್ಯಾಂಕ್ ಡೀಟೇಲ್ಸ್ ಫಾರ್ ರೀಫಂಡ್ ಅಂತ ಒಂದು ಇಲ್ಲಿ ತೋರಿಸ್ತಾ ಇದ್ದಾರೆ. ಆ ಒಂದು ಬ್ಯಾಂಕ್ ಡೀಟೇಲ್ಸ್ ಏನು ಆಪ್ಷನ್ ಇದೆಯಾ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಬ್ಯಾಂಕ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಏನು ಈ ರೀತಿಯಾಗಿ ನಮಗೆ ಬರುತ್ತೆ. ಇಲ್ಲಿ ಅಕೌಂಟ್ ಹೋಲ್ಡರ್ಸ್ ನೇಮ್ ಆ್ಯಸ್ ಪರ್ ಬ್ಯಾಂಕ್ ಅಕೌಂಟ್ ಏನೋ ಪಾಸ್ಬುಕ್ಕಲ್ಲಿ ಯಾವ ರೀತಿ ಇರುತ್ತೋ ಆ ನೇಮನ್ನು ಇಲ್ಲಿ ಅಕೌಂಟ್ ಹೋಲ್ಡರ್ಸ್ ನೇಮನ್ನು ಹಾಕಬೇಕಾಗುತ್ತೆ. ಅದಾದಮೇಲೆ IFSC ಕೋಡ್ನ ಹಾಕಬೇಕಾಗುತ್ತೆ. ನೆಕ್ಸ್ಟು ಅಕೌಂಟ್ ನಂಬರ್, ಯಾವ ಅಕೌಂಟಿಗೆ ನೀವು ರೀಫಂಡನ್ನು ಬೇಕು ಅಂದ್ಕೊಳ್ತೀರಾ ಆ ಒಂದು ಅಕೌಂಟ್ ನಂಬರು ಮತ್ತು ಆ ಅಕೌಂಟ್ ಹೋಲ್ಡರ್ಸ್ ನೇಮು ಮತ್ತು IFSC ಕೋಡ್, ಆ ಅಕೌಂಟಿನ IFSC ಕೋಡ್ನ ಹಾಕಬೇಕಾಗುತ್ತೆ. ಮತ್ತೊಂದು ಬಾರಿ ಅಕೌಂಟ್ ನಂಬರ್ನ ಕನ್ಫರ್ಮೇಷನ್ ಮಾಡಬೇಕಾಗುತ್ತೆ. ಅದಾದಮೇಲೆ ಬ್ಯಾಂಕ್ ನೇಮ್, ನೀವು ಯಾವ ಬ್ಯಾಂಕನ್ನು ಹಾಕ್ತೀರಾ ಆ ಬ್ಯಾಂಕ್ ನೇಮನ್ನು ಹಾಕಬೇಕಾಗುತ್ತೆ. ಇಲ್ಲಿ ಅಪ್ಲೋಡ್ ಸ್ಕ್ಯಾನರ್ಡ್ ಕಾಪಿ ಆಫ್ ಕ್ಯಾನ್ಸಲ್ಡ್ ಚೆಕ್ ಆಪ್ಷನಲ್ ಅಂತ ಇದೆ. ಆಪ್ಷನಲ್ ಹಾಕಿದರೆ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ. ನೀವು ಕನ್ಫರ್ಮೇಷನ್ಗೋಸ್ಕರ ನಿಮ್ಮ ಒಂದು ಕ್ಯಾನ್ಸಲ್ಡ್ ಚೆಕ್ನು ಕೂಡ ಇಲ್ಲಿ ಹಾಕ್ಬೋದು. ಇಲ್ಲಿ ಆಪ್ಷನಲ್ಲಿ ಇರುತ್ತೆ. ಹಾಕೋದ್ರಿಂದ ಒಳ್ಳೆಯದು ಇರುತ್ತೆ. ನಿಮಗೆ ನಿಮ್ಮ ಹತ್ರ ಕ್ಯಾನ್ಸಲ್ ಚೆಕ್ ಇದ್ದರೆ ಹಾಕಿ, ಇಲ್ಲ ಅಂದರೆ ಕರೆಕ್ಟಾದ ಡೀಟೇಲ್ಸ್ನ ಅಪ್ಲೋಡ್ ಮಾಡಿ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಅದಾದಮೇಲೆ ಕೆಳಗಡೆ ಇಲ್ಲಿ ಡಿಕ್ಲರೇಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಒಂದು ಬಾರಿ ನೀವೇನಾದರೂ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಮತ್ತೆ ಇದನ್ನು ಹಾಕ್ಲಿಕ್ಕೆ ಅವಕಾಶ ಇರಲ್ಲ. ಮತ್ತು ಏನಾದರೂ ತಪ್ಪಿದ್ರೂ ಕೂಡ ಮಿಸ್ಟೇಕ್ ಮಾಡಿದರೂ ಕೂಡ ನೀವು ಎಡಿಟ್ ಮಾಡೋ ಅವಕಾಶ ಇರಲ್ಲ, ಅದು ರೀಫಂಡ್ ಆಗೋದಿಲ್ಲ. ಹಾಗಾಗಿ ನೀವು ಕರೆಕ್ಟಾದ ಮಾಹಿತಿನ ಇಲ್ಲಿ ಅಪ್ಲೋಡ್ ಮಾಡಿ ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಾವು ರೀಫಂಡಿಗೆ ನೀಟ್ ಎಕ್ಸಾಮ್ ಏನು ಅಮೌಂಟನ್ನು ಪೇ ಮಾಡಿದ್ವಲ್ಲ ಎಲ್ಲ ಸ್ಟೂಡೆಂಟ್ಗಳು, ಆ ಒಂದು ಸ್ಟೂಡೆಂಟಿನ ರೀಫಂಡಿಗೋಸ್ಕರ ಈ ರೀತಿಯಾಗಿ ನಾವು ಡೀಟೇಲ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ, ಸಬ್ಮಿಟ್ ಮಾಡಬೇಕಾಗುತ್ತೆ. ಅದೇ ಒಂದು ಅಕೌಂಟ್ ನಂಬರಿಗೆ ರೀಫಂಡ್ ಆಗುತ್ತೆ. ನಿಮ್ಮ
ಕೆಟಗರಿ ವೈಸ್ ಏನು ಅಮೌಂಟನ್ನು ಪೇ ಮಾಡಿದ್ರೋ ಆ ಕೆಟಗರಿ ವೈಸ್ ಅಷ್ಟೇ ಅಮೌಂಟು ನಿಮಗೆ ರೀಫಂಡ್ ಆಗಿ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ, ನಿಮ್ಮ ಒಂದು ಫ್ರೆಂಡ್ಸ್ ಮತ್ತು ನಿಮ್ಮ ರಿಲೇಟಿವ್ಸ್ ಯಾರೇ ಇಲ್ಲಿ ನೀಟ್ ಸ್ಟೂಡೆಂಟ್ ಇದ್ದರೆ ಅವರಿಗೆ ಶೇರ್ ಮಾಡಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ, ಯಾರೆಲ್ಲ ಈ ಒಂದು ನೀಟ್ ಎಕ್ಸಾಮಿಗೆ ಏನು ಅಮೌಂಟನ್ನು ಪೇ ಮಾಡಿದ್ರಿ ಮೇ 27ನೇ ತಾರೀಕು ಒಳಗಡೆ ನೀವು ಈ ಒಂದು ಸಬ್ಮಿಟನ್ನು ಮಾಡಬೇಕಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.